ರಾಜ್ಯಾದ್ಯಂತ ಸಾರಿಗೆ ಬಸ್ಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ರೋಡಿಗೆ ಇಳಿದಿದ್ದ ಇವತ್ತು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು. ಬೆಳಗ್ಗಿನಿಂದಲೇ ಬಸ್ಗಳಿಲ್ಲದೆ ಜನರು ಪರದಾಡ್ತಿದ್ದಾರೆ. ರಾಜ್ಯಾದ್ಯಂತ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಇರಲಿ, ಬಿಎಂಟಿಸಿ ಬಸ್ ಇರಲಿ, ಸಾರಿಗೆ ನಿಗಮದ 4 ಘಟಕಗಳ ಬಸ್ಗಳೇನಿದೆ ಯಾವುದೂ ಕೂಡ ಇವತ್ತು ರಸ್ತೆಗಿಳಿತಿಲ್ಲ. ಸಾರಿಗೆ ಬಸ್ ಬಂದ್ ಮಾಡಿ ನೌಕರರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬಸ್ ಬಂದ್, ನ್ಯೂಸ್ 18 ಮೆಗಾ ಕವರೇಜ್. ವೇತನ ಹೆಚ್ಚಳ, ಬಾಕಿ ವೇತನಕ್ಕೆ ಆಗ್ರಹಿಸಿ ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಪ್ರತಿಭಟನೆಯನ್ನ ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ಸೂಚನೆಯನ್ನ ನೀಡಲಾಗಿತ್ತು. ಈ ಕುರಿತು ಎಸ್ಮಾ ಜಾರಿಗೆ ತಂದ್ರೂ ಕೂಡ ಸಿಬ್ಬಂದಿ ಇದ್ರ ಬಗ್ಗೆ ಕೇರ್ ಮಾಡ್ತಿಲ್ಲ. ಮುಂಜಾನೆಯಿಂದಲೇ ಪ್ರಯಾಣಿಕರಿಗೆ ಬಂದ್ನ ಬಿಸಿ ತಟ್ಟಿದೆ. ಇವತ್ತು ಬಸ್ ಬಂದ್ ಬಗ್ಗೆ ನ್ಯೂಸ್ 18 ನಲ್ಲಿ ಮೆಗಾ ಕವರೇಜ್ ಇದೆ. ಸಾರಿಗೆ ನೌಕರರು ಹಲವು ವರ್ಷಗಳಿಂದಲೂ ಕೂಡ ಅವರ ಒಂದು ಬೇಡಿಕೆ ಏನಿದೆ, ವೇತನ ಹೆಚ್ಚಳ ಮತ್ತೆ ಬಾಕಿ ವೇತನದ ನೀಡುವಿಕೆ ಎಲ್ಲದರ ಕುರಿತು ಸರ್ಕಾರದ ಜೊತೆಗೆ ಹಲವಾರು ಬಾರಿ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಕುರಿತು ಸಭೆಯನ್ನ ಕೂಡ ನಡೆಸಲಾಗಿದೆ ಸರ್ಕಾರದೊಟ್ಟಿಗೆ. ಆದ್ರೂ ಕೂಡ ಯಾವುದೇ ಸಭೆ ಸಫಲವಾಗಿಲ್ಲ. ಸಿಎಂ ಭರವಸೆಯನ್ನ ನೀಡಿಲ್ಲ. ಈ ಹಿಂದೆ 6 ತಿಂಗಳ ಹಿಂದೆ ಇದೇ ರೀತಿಯಾಗಿ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಕರೆಯನ್ನ ನೀಡಿದ್ರು. ಆಗ ಕೂಡ ಸಾರಿಗೆ ಇಲಾಖೆಯಿಂದ ಸಭೆಯನ್ನ ನಡೆಸಲಾಗಿತ್ತು. ವೇತನ ಹೆಚ್ಚಳದ ಭರವಸೆಯನ್ನ ಕೂಡ ನೀಡಲಾಗಿತ್ತು. ಆದರೆ ಯಾವುದೇ ಭರವಸೆ ಈಡೇರಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಳ್ಳೋದಕ್ಕೆ ತಯಾರಿಯನ್ನ ನಡೆಸಿದ್ರು. ಹಲವು ಕಾರಣಗಳಿಂದಾಗಿ ಪ್ರತಿಭಟನೆಯನ್ನ ಮಾಡೋದಿಲ್ಲ, ಅಂದ್ರೆ ರೋಡಿಗೆ ಬಂದು ರ್ಯಾಲಿ ಮೂಲಕ ಪ್ರತಿಭಟಿಸೋದಿಲ್ಲ, ಮನೆಯಲ್ಲೇ ಉಳ್ಕೊಂಡು ನಾವು ಈ ಬಂದನ್ನ ಮಾಡ್ತೀವಿ ಅನ್ನುವಂತಹ ಕ್ರಮವನ್ನ ಸಾರಿಗೆ ನೌಕರರು ಕೈಗೊಂಡಿದ್ದಾರೆ. ಇದರಿಂದಾಗಿ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಮುಂಜಾನೆಯಿಂದಲೇ ಆಫೀಸ್ಗಳಿಗೆ ಹೋಗೋದಿರುತ್ತೆ, ತಮ್ಮ ಊರುಗಳಿಗೆ ಹೋಗೋದಿರುತ್ತೆ. ಎಲ್ಲ ಪ್ರಯಾಣಿಕರಿಗೂ ಕೂಡ ಬಂದ ಬಿಸಿ ತಟ್ಟಿದೆ. ಬೆಂಗಳೂರಿನಲ್ಲಂತೂ ಮುಂಜಾನೆಯಿಂದಲೇ ಬೆಂಗಳೂರು ಫುಲ್ ಸ್ಟಾಪ್ ಆಗಿದೆಯೇನೋ, ಸಂಚಾರ ವ್ಯವಸ್ಥೆಯೇ ಸ್ಟಾಪ್ ಆಗಿದೆಯೇನೋ ಅನ್ನುವಂತಹ ಮಟ್ಟಿಗೆ ಕಾಣಿಸ್ತಾ ಇದೆ ಬೆಂಗಳೂರು. ಮೆಜೆಸ್ಟಿಕ್ ಇರ್ಬೋದು, ಬೆಂಗಳೂರಿನ ಶಾಂತಿನಗರ ಇರ್ಬೋದು, ನೋಡಿ ಎಲ್ಲ ಬಸ್ ನಿಲ್ದಾಣಗಳಲ್ಲೂ ಕೂಡ ಮುಂಜಾನೆಯಿಂದಲೇ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳಲಿಕ್ಕೆ ಎಲ್ಲ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ಗೆ ಆಗಮಿಸ್ತಾ ಇದ್ರು. ಆದರೆ ಇವತ್ತು ಬಸ್ ಬಂದಿರುತ್ತೆ, ಯಾವುದೇ ಸಾರಿಗೆ ಬಸ್ಗಳು ಕೂಡ ರೋಡಿಗೆ ಇಳಿಯಲ್ಲ ಅನ್ನುವಂತಹ ಮಾಹಿತಿಯನ್ನು ಮೊದಲೇ ನೀಡಿದ್ದರಿಂದ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆಯಾಗಿದೆ. ಬಸ್ಗಳಿಲ್ಲ. ಈ ನಿಟ್ಟಿನಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಬೆಂಗಳೂರಲ್ಲಿ ಓಡಾಡ್ತಾ ಇಲ್ಲ ಬಿಎಂಟಿಸಿ ಬಸ್ಗಳು. ಇಡೀ ಮೆಜೆಸ್ಟಿಕ್ ನಿಲ್ದಾಣ ಖಾಲಿಯಾಗಿದೆ. ಡಿಪೋ ಬಿಟ್ಟು ಬಸ್ಗಳು ಹೊರ ಬಂದಿಲ್ಲ. ಬಿಎಂಟಿಸಿ ಡ್ರೈವರ್ಸ್ ಕೂಡ ಕರ್ತವ್ಯಕ್ಕೆ ಹಾಜರಾಗಿಲ್ಲ. ನೋಡಿ, ಸರ್ಕಾರದಿಂದ ಎಸ್ಮಾ ಜಾರಿಗೆ ತರಲಾಗಿದೆ. ಅಂದ್ರೆ ಅವರು ಕಡ್ಡಾಯವಾಗಿ ತಮ್ಮ ಕೆಲಸ ಕಾರ್ಯಗಳೇನಿದೆ ದಿನನಿತ್ಯದು ಅದಕ್ಕೆ ಹಾಜರಾಗಬೇಕು. ಆದ್ರೂ ಕೂಡ ಯಾವುದೇ ಡ್ರೈವರ್ಸ್ಗಳು ಕೂಡ ಬಿಎಂಟಿಸಿ ಡ್ರೈವರ್ಸ್ಗಳು ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಇದರಿಂದಾಗಿ ಬೆಳಗ್ಗೆ ಕೆಲಸಕ್ಕೆ ಹೋಗಲು ಜನರು ಕೂಡ ಪರದಾಟವನ್ನು ನಡೆಸುತ್ತಿದ್ದಾರೆ. ಬೆಂಗಳೂರಿನ ಯಾವ ಕಡೆಯೂ ಕೂಡ ಬಸ್ ಸಂಚಾರ ಇಲ್ಲ. ಮತ್ತೆ ಬೆಂಗಳೂರಿಂದ ಹೊರ ಹೋಗೋದಕ್ಕೂ ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗೋದಿರುತ್ತೆ. ಆ ಜನರು ಕೂಡ ಪರದಾಡ್ತಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಜನರ ಪ್ರಯಾಣ ಮಾಡುವಂತಹ ಅನಿವಾರ್ಯತೆ ಇದೆ. ಜನರು ಬಸ್ಗಳಿಲ್ಲದೆ ಬೆಂಗಳೂರಲ್ಲಿ ಆಟೋ, ಟ್ಯಾಕ್ಸಿಗಳಲ್ಲಿ ಓಡಾಡ್ತಿದ್ದಾರೆ. ಆಟೋಗಳಿಂದ ಪ್ರಯಾಣಿಕರ ಸುಲಿಗೆ ಶುರುವಾಯಿತು ಅಂತಲೇ ಹೇಳ್ಬಹುದು. ಬಸ್ಗಳ ವ್ಯವಸ್ಥೆ ಇದ್ದಾಗಲೂ ಕೂಡ ಎಮರ್ಜೆನ್ಸಿ ಎಲ್ಲಾದ್ರೂ ಹೋಗಬೇಕು ಅಂದ್ರೆ ಆಟೋ ಪ್ರಯಾಣಿಕರ ಸುಲಿಗೆ ಹೇಳೋಂಗೆ ಇಲ್ಲ. ಒಂದು ಡಬ್ಬಲ್ ಅಲ್ಲ 5 ಪಟ್ಟು ಹೆಚ್ಚು ದರವನ್ನ ನಿಗದಿ ಮಾಡ್ತಾರೆ. ಅದರಲ್ಲೂ ಮೆಜೆಸ್ಟಿಕ್ ನಂತಹ ಈ ಮೇನ್ ಸ್ಪಾಟ್ಗಳೇನಿರುತ್ತೆ, ಜಾಸ್ತಿ ಆಟೋ ನಿಲ್ಲುವಂತಹ ಸ್ಪಾಟ್ಗಳು, ಅಲ್ಲೇ ಸುಲಿಗೆ ಹೆಚ್ಚಾಗಿರುತ್ತೆ. ಇನ್ನ ಇವತ್ತು ಬಸ್ಗಳಿಲ್ಲ, ಸಾರಿಗೆ ಬಸ್ಗಳು. ಅನಿವಾರ್ಯವಾಗಿ ಇವರು ಕೆಲಸ ಕಾರ್ಯಗಳಿಗೆ ಹೋಗ್ಲೇಬೇಕು. ನಾವು ಎಷ್ಟು ದರ ನಿಗದಿ ಮಾಡಿದ್ರು ಕೂಡ ಬಂದೇ ಬರ್ತಾರೆ ಅನ್ನುವಂತಹ ಒಂದು ಭರವಸೆ ಈ ಆಟೋ ಚಾಲಕರಿಗಿರುತ್ತೆ. ಹಾಗಾಗಿ ಹೆಚ್ಚು ಸುಲಿಗೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಸ್ ಸಂಚಾರ ಬಂದ್ ಆಗಿದೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗದಲ್ಲೂ ಕೂಡ ಬಸ್ ಓಡಾಡ್ತಿಲ್ಲ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ತುಮಕೂರು, ಚಿಕ್ಕಮಗಳೂರು, ಚಾಮರಾಜನಗರದಲ್ಲೂ ಕೂಡ
ಬಂದ್ ಬಿಸಿ ತಟ್ಟಿದೆ. ಮಂಡ್ಯ ಮೈಸೂರಲ್ಲೂ ಕೂಡ ಸಾರಿಗೆ ಬಸ್ಗಳು ಓಡಾಡ್ತಿಲ್ಲ. ಎಲ್ಲಾ ಕಡೆ ಖಾಸಗಿ ಬಸ್ಗಳಲ್ಲಿ ಜನರು ಸಂಚಾರ ಮಾಡ್ತಿದ್ದಾರೆ. ಖಾಸಗಿ ಬಸ್ಗಳು ಖಾಸಗಿ ವಾಹನಗಳನ್ನೇ ಅವಲಂಬಿಸುವಂತಹ ಪರಿಸ್ಥಿತಿ ಪ್ರಯಾಣಿಕರಿಗೆ ಎದುರಾಗಿದೆ. ಜಿಲ್ಲಾ ಕೇಂದ್ರಗಳಲ್ಲಿ ನೋಡೋದಾದ್ರೆ ಈ ಹಾಸನ, ತುಮಕೂರು, ಚಿಕ್ಕಮಗಳೂರು ಎಲ್ಲ ಜಿಲ್ಲೆಗಳಲ್ಲೂ ರಾತ್ರಿ 7:30 ಸುಮಾರಿಗೇನೆ ಎಲ್ಲ KSRTCಗೆ ಬಸ್ಗಳನ್ನ ನಿಲ್ಲಿಸಿ ಡ್ರೈವರ್ಸ್ಗಳು ಮನೆಗೆ ಹೋಗ್ಬಿಟ್ಟಿದ್ರು. ಇನ್ನು ಬಸ್ನ ಬಂದು ಬಿಸಿ ಯಾವ ರೀತಿಯಾಗಿದೆ, ಎಲ್ಲೆಲ್ಲಿ ಬಸ್ಗಳ ವ್ಯವಸ್ಥೆ ಇಲ್ಲ, ಏನೇನು ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಪ್ರಯಾಣಿಕರು, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿಗಳಾದ ಶರಣು ಹಂಪಿ ಮೆಜೆಸ್ಟಿಕ್ನಿಂದ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಇನ್ನು ಕಾರ್ತಿಕ್ ಮುನಿರಾಜು ಶಾಂತಿನಗರದಿಂದ ಜಾಯ್ನ್ ಆಗ್ತಿದ್ದಾರೆ. ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗೋಗಿದೆ. ಮೊದಲಿಗೆ ಮೆಜೆಸ್ಟಿಕ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಮೆಜೆಸ್ಟಿಕ್ ಅಂದ್ರೆ ಬೆಂಗಳೂರಲ್ಲಿ ಮೇನ್ ಸ್ಪಾಟ್, ಯಾವಾಗ್ಲೂ ಬೆಳಿಗ್ಗೆಯಿಂದನೇ ಶುರು ಆಗ್ಬಿಟ್ಟಿರುತ್ತೆ ಪ್ರಯಾಣಿಕರ ಸಂಚಾರ. ಆದ್ರೆ ಇವತ್ತು ಯಾವ ರೀತಿ ಅಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ, ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಸರ್ಕಾರವೇ ಖುದ್ದಾಗಿ ಕೈಗೊಂಡಿತ್ತು, ಸರಿಯಾಗಿ ಪ್ರಯಾಣಿಕರಿಗೆ ಬಸ್ಗಳು ಸಿಗ್ತಾ ಇದೆಯಾ, ಯಾವ ರೀತಿ ಇದೆ? ಚೈತ್ರ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಯಾಕಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಬಸ್ ಸಂಚಾರ ಇರೋದಿಲ್ಲ. ಎಲ್ಲ ಬಸ್ಗಳೆಲ್ಲವೂ ಕೂಡ ನಿಲ್ಲುತ್ತೆ. ಮುಷ್ಕರದಲ್ಲಿ ನಾವು ಭಾಗಿಯಾಗ್ತೇವೆ ಅಂತೇಳಿ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂಥ ಅನಂತ್ ಸುಬ್ರಾವ್ ಸೇರಿದಂತೆ ಎಲ್ಲ 6 ಸಂಘಟನೆಗಳಿಂದವೇ ಅವರು ಕರೆಯನ್ನು ಕೊಟ್ಟಿದ್ರು. ಆ ಕರೆ ಹಿನ್ನೆಲೆಯಲ್ಲಿ ಸದ್ಯದ ವಾಸ್ತುಸ್ಥಿತಿ ನೋಡ್ತಾ ಇದ್ರೆ ಬಸ್ಗಳ ಸಂಖ್ಯೆ ಕಡಿಮೆ ಇದೆ. ಅಂದರೆ ನಿಂತಲ್ಲೇ ಬಸ್ಗಳು ನಿಂತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ವೆಹಿಕಲಲ್ಲಿ ಡ್ರೈವರ್, ಕಂಡಕ್ಟರ್ಗಳು ಕಂಡು ಬರ್ತಾ ಇಲ್ಲ. ಆದರೆ ಇನ್ನೂ ಕೆಲವು ಬಸ್ಗಳು ಆಪರೇಟ್ ಆಗ್ತಾ ಇದ್ದಾವೆ. ಯಾಕೆಂದರೆ ರಾತ್ರಿ ಪಾಳ್ಯ ಬಸ್ಗಳಿದ್ದಾವೆ. ರಾತ್ರಿ ಪಾಳ್ಯ ಬಸ್ಗಳು ಡಿಪೋಗೆ ಹೋಗಬೇಕು, ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಲೂ ಕೂಡ ಹಿಂದೆ ಮುಖಂಡರು ಹೇಳಿದ್ರು. ಅದೇ ರೀತಿಯಾದಂಥ ಸಿಚುವೇಶನ್ ಇದೆ. ಇದು KSRTCಯ ಪರಿಸ್ಥಿತಿ. ಯಾಕಂದರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರುವಂಥ ಬಸ್ಗಳೇನಿದ್ದಾವೆ ಆ ಬಸ್ಗಳೆಲ್ಲವೂ ಕೂಡ ಬಂದು ನಿಲ್ತಾ ಇರೋದು. ಇನ್ನು ಕೆಲ ಬಸ್ಗಳು ಆಪರೇಟ್ ಕೂಡ ಆಗ್ತಾ ಇದೆ. ನೀವು ಎಡಭಾಗಕ್ಕೆ ನೋಡ್ತಾ ಹೋದರೆ ಉಡುಪಿ ಮಂಗಳೂರು ಕಡೆಗೆ ಹೋಗುವಂಥ ಒಂದು ಬಸ್ ಏನಿದೆ, ಈ ಬಸ್ ಡಿಪೋಗೆ ಹೋಗ್ಲಿಕ್ಕೆ ಮುಂದಾಗಿರೋದು. ಸೊ ಆ ರೀತಿಯಾದಂಥ ಒಂದು ಬಸ್ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು BMTCಯ ಬಸ್ಗಳು ಎಂದಿನಂತೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. ಆದರೆ ಪ್ರಯಾಣಿಕರ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ನೋಡ್ತಾ ಇರ್ಬೋದು, ಒಬ್ಬ ಪ್ರಯಾಣಿಕರೆಲ್ಲ ಡಿಪೋ ಕಡೆಗೆ ಹೋಗ್ತಾ ಇದೆ ಅಂಬಾರಿ ಬಸ್. ಸೊ ಇಲ್ಲಿ ನೋಡ್ತಾ ಇದ್ರೆ BMTC ಬಸ್ಗಳು ನಿಂತಿದ್ದಾವೆ. ಇನ್ನು ಕೆಲವು ಬಸ್ಗಳು ಮಾತ್ರ ಆಪರೇಟ್ ಆಗ್ತಾ ಇದ್ದಾವೆ. ಆದರೆ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ. ಆದರೆ ಪ್ರತಿನಿತ್ಯಕ್ಕೆ ಕಂಪೇರ್ ಮಾಡಿದ್ರೆ, ದಿನನಿತ್ಯನೂ ಕೂಡ ಕಂಪೇರ್ ಮಾಡಿದ್ರೆ ಬಸ್ಗಳ ಸಂಖ್ಯೆ ಕಡಿಮೆ ಇದೆ, ಶೇಕಡ 30%. ಇನ್ನು ಪ್ರಯಾಣಿಕರ ಸಂಖ್ಯೆಯಿಂದ, ಯಾಕಂದರೆ ಬಂದ್ ಇದೆ ಅನ್ನೋ ಕಾರಣಕ್ಕಾಗಿ ಬಸ್ಗಳ ಪ್ರಯಾಣಿಕರ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. 6 ಗಂಟೆ ನಂತರ, ಅಂದರೆ ಈಗ 6 ಗಂಟೆ ಆಗಿರೋದು, ಇದಾದ ನಂತರ ಮುಷ್ಕರದ ಬಿಸಿ ತಟ್ಟುವಂಥ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಶೇಕಡ 20% ಪ್ರಯಾಣಿಕರಿಗೆ ಈ ಬಸ್ ಬಿಸಿ ತಡ್ತಾ ಇದೆ. ಯಾಕಂದರೆ ತಮ್ಮ ಏರಿಯಾಗಳಿಗೆ ಹೋಗಬೇಕಾದಂಥ ಬಸ್ಗಳೇನಿದ್ದಾವೆ ಆ ಬಸ್ಗಳು ಬರ್ತಾ ಇಲ್ಲ. ಬೇರೆ ಏರಿಯಾಗಳಿಗೆ ಹೋಗುವಂಥ ಬಸ್ಗಳಿದ್ದಾವೆ, ಇಲ್ಲಿರೋದು ಕಂಡು ಬರ್ತಾ ಇದೆ. ಇನ್ನು ಪ್ರಯಾಣಿಕರು ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಪ್ರಯಾಣಿಕರೇನಿದ್ದಾರೆ ತಮ್ಮ ಏರಿಯಾಗಳಿಗೆ ಹೋಗಲಿಕ್ಕೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲೊಬ್ಬ ಪ್ರಯಾಣಿಕರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಏನು ಹೇಳ್ತಾರೆ ಅಂತೇಳಿ. ಯಾವರಿಂದ ಬಂದಿದ್ರಿ, ಎಲ್ಲಿಗೆ ಹೋಗ್ಬೇಕಾಯ್ತು ರೀ? ಬಸ್ ಏನು ಬರ್ತಿದ್ಯಾ? ಯಾದಗಿರಿ. ಓಕೆ, ಎಲ್ಲಿಗೆ ಹೋಗ್ಬೇಕಾಯ್ತು ನೀವು? ನಾವು ಬಸವೇಶ್ವರನಗರ್ಗೆ ಹೋಗ್ಬೇಕು. ಬಸ್ ಬಂದಿದೆಯಾ? ಇದೆಯಾ? ಇಲ್ಲ, ಇನ್ನೂ ಇದೆ, ಬಂದಿಲ್ಲ. ಎಷ್ಟೊತ್ತಿಂದ ಕಾಯ್ತಾ ಇದ್ರಿ? ಒಂದು 20 ನಿಮಿಷ ಆಯ್ತು. ಓಕೆ, ಈಗ ಕೇಳಿದ್ರೆ ಏನ್ ಹೇಳ್ತಾರೆ ಇಲ್ಲಿ ಡಿಪೋ? ಇನ್ನು ಯಾರು ಹೇಳಾಗಲ್ಲ, ನಮ್ಮ ಪಾಡಿಗೆ ನಾವು ಏರ್ತಾ ಹೋಗ್ತಾರ. ಓಕೆ ಸರ್, ತಾವು ಎಲ್ಲಿಗೆ ಹೋಗ್ಬೇಕಾಯ್ತು? ಎಲ್ಲರೂ ಅಲ್ಲಿಗೆ ಹೋಗೋದು. ಓಕೆ, ಇಲ್ಲಿ ಬಸವೇಶ್ವರ ನಗರಕ್ಕ. ಸೊ ಇದೇ ರೀತಿಯಾಗಿ ನೋಡ್ತಾ ಇದ್ರೆ ಪ್ರಯಾಣಿಕರು ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಯಾಕಂದ್ರೆ ತುರ್ತು ಪರಿಸ್ಥಿತಿ ಇರುತ್ತೆ, ಅಥವಾ ಬೇರೆ ಎಸೆನ್ಷಿಯಲ್ ಕಾರಣಕ್ಕಾಗಿ, ಅಥವಾ ತಮ್ಮ ಊರುಗಳಿಗೆ ತೆರಳಬೇಕಾಗಿರುತ್ತೆ. ಆ ಕಾರಣಕ್ಕಾಗಿ ಬಂದಂಥ ಪ್ರಯಾಣಿಕರೆಲ್ಲರೂ ಕೂಡ ಈಗ ಬಸ್ಗಳಿಗಾಗಿ ಪರದಾಡುವಂಥ ಸಿಚುವೇಶನ್ ನಿರ್ಮಾಣ ಆಗ್ತಾ ಇದೆ. 2 ಬಹಳ ಪ್ರಮುಖವಾದಂಥ ಬೇಡಿಕೆಗಳನ್ನ ಇಟ್ಕೊಂಡು 6 ಸಂಘಟನೆಗಳು ಜಂಟಿ ಕ್ರಿಯಾ ಸಮಿತಿ ನಿನ್ನೆ ಸಭೆಯನ್ನು ನಡೆಸಿತು CM ನೇತೃತ್ವದಲ್ಲಿ. 3ನೇ CM ನೇತೃತ್ವದ ಸಭೆಯಲ್ಲೂ ಕೂಡ ಸಂಧಾನ ವಿಫಲ ಆಗಿದೆ. ಅವರ ಬೇಡಿಕೆಗಳು ಈಡೇರದ ಕಾರಣಕ್ಕಾಗಿ ನಾವು ಬಂದ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದ್ರೆ ಎಂದಿನಂತೆ ಕಂಡು ಬರ್ತಾ ಇದೆ. ಪ್ರಯಾಣಿಕರಿಗೆ ಈಗ ಅದರ ಎಫೆಕ್ಟ್ ಕೂಡ ಕಂಡು ಬರ್ತಾ ಇದೆ. 10 ಗಂಟೆಯ ನಂತರ, ಅಂದರೆ 8ರಿಂದ 10 ಗಂಟೆಯ ನಂತರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಚೈತ್ರ, ಧನ್ಯವಾದ ಶರಣು ಹಂಪಿ ತಮ್ಮೆಲ್ಲ ಮಾಹಿತಿಗಾಗಿ.
ಈಗ ಶಾಂತಿನಗರದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಮುನಿರಾಜು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮುನಿರಾಜು, ಶಾಂತಿನಗರದಲ್ಲಿ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ಗೆ ಯಥಾಸ್ಥಿತಿ ಪ್ರತಿನಿತ್ಯ ಯಾವ ರೀತಿ ಇರ್ತಾ ಇತ್ತು ಜನಸಂದಣಿ ಅದೇ ರೀತಿ ಇದೆಯಾ ಅಥವಾ ಜನರ ಸಂಖ್ಯೆ ಕಡಿಮೆ ಆಗಿದೆಯಾ, ಹೇಗೆ? ಚೈತ್ರ, ಏನು ಸಾರಿಗೆ ನೌಕರರೊಂದು ಮುಷ್ಕರಕ್ಕೆ ಕರೆ ಕೊಟ್ಟಿರೋದ್ರಿಂದ ಶಾಂತಿನಗರ ಬಸ್ ನಿಲ್ದಾಣ ಏನು ಬಿಕೋ ಅನ್ನುವಂತ ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಪ್ರತಿನಿತ್ಯ ಇಲ್ಲಿ ಸಾವಿರಾರು ಪ್ರಯಾಣಿಕರು ಮತ್ತೆ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇತ್ತು. ಯಾಕಂದ್ರೆ ಇದು IT ಹಬ್ ಆಗಿರುವಂತಹ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಕಡೆ ಹೋಗುವಂತ ಮಾರ್ಗ ಇದಾಗಿತ್ತು. ಈ ಒಂದು ಬಸ್ ನಿಲ್ದಾಣವನ್ನು ಬಳಸಿಕೊಂಡು ಸುಮಾರು ಸಾವಿರಾರು ಬಸ್ಗಳು ಇಲ್ಲಿಂದ ನಿತ್ಯ ಆಪರೇಟ್ ಆಗ್ತಾ ಇದ್ವು. ಆದ್ರೆ ಇವತ್ತು ನೋಡಿದ್ರೆ ಇಡೀ ಬಸ್ ನಿಲ್ದಾಣ ಇಲ್ಲಿ ಖಾಲಿ ಹೊಡಿತಾ ಇರೋದು. ಯಾಕಂದ್ರೆ ಮುಷ್ಕರಕ್ಕೆ ಕರೆ ಕೊಟ್ಟಿರೋದ್ರಿಂದ ಪ್ರಯಾಣಿಕರ ಸಂಖ್ಯೆ ಕೂಡ ತುಂಬಾ ಕಡಿಮೆ ಆಗಿದೆ. ಮತ್ತೆ ಅದೇ ರೀತಿಯಾಗಿ ಬಸ್ಗಳ ಓಡಾಟವು ಕೂಡ ತುಂಬಾ ಕಡಿಮೆ ಆಗಿರೋದು. ಕೇವಲ ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಅಲ್ಲೊಂದು ಇಲ್ಲೊಂದು ರೀತಿಯಲ್ಲಿ ಓಡಾಟವನ್ನು ಕೂಡ ಮಾಡ್ತಾ ಇದ್ದಾವೆ. ಇನ್ನು ಉಳಿದಂತೆ ಬಸ್ ನಿಲ್ದಾಣ ಬಳಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ಯಾಕಂದ್ರೆ ಮುಷ್ಕರಕ್ಕೆ ಕರೆ ಕೊಟ್ಟಿರೋದ್ರಿಂದ ಯಾರು ಕೂಡ ಏನು ಬಲವಂತವಾಗಿ ಬಸ್ ಅನ್ನ ತಡೆಯುವಂತದ್ದು ಅಥವಾ ನಿಲ್ಲಿಸುವಂತ ಕೆಲಸ ಮಾಡಬಾರದು ಅಂತ ಹೇಳಿ ಒಂದು ಹೆಚ್ಚಿನ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗ್ತಿರುವುದು. ಏನು ಮೆಜೆಸ್ಟಿಕ್ ಮತ್ತೆ ಮಾರ್ಕೆಟ್ ಇಂದ ಬರುವಂತಹ ಬಸ್ಗಳೇನಿದೆ ಆ ಒಂದು ಬಸ್ಗಳೀಗ ಶಾಂತಿನಗರ ಮುಖಾಂತರವಾಗಿ ಅತ್ತಿಬೆಲೆ, ಚಂದಾಪುರ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಪ್ರಯಾಣವನ್ನು ಮಾಡ್ತವೆ. ಅದರಿಂದ ಇಲ್ಲಿ ಡೈಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ಗಳು ರಶ್ ಇರ್ತಾ ಇದ್ವು ಮತ್ತೆ ಪ್ರಯಾಣಿಕರ ಸಂಖ್ಯೆ ಕೂಡ ಅಧಿಕವಾಗಿರ್ತಾ ಇದ್ವು. ಆದ್ರೆ ಇವತ್ತು ನೋಡಿದ್ರೆ ಪ್ರಯಾಣಿಕರ ಸಂಖ್ಯೆ ತುಂಬಾ ಕಡಿಮೆ ಆಗಿರೋದು. ಕೇವಲ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಕೂಡ ಮಾತ್ರ ಇಲ್ಲಿ ಟ್ರಾವೆಲ್ ಅನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಷ್ಕರ ಇರೋದ್ರಿಂದ ಮುಂಚಿತವಾಗಿ ಅವರು ಕೂಡ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಬೇರೆ ಬೇರೆ ಒಂದು ಮಾರ್ಗಗಳಲ್ಲಿ ಒಂದು ಸಂಚಾರವನ್ನು ಮಾಡ್ಕೊಳ್ಳೋದಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರೋದು. ಈಗ ನಾವು ನೋಡಬಹುದು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಬಸ್ ನಿಲ್ದಾಣ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇದೆ. ಕೇವಲ ಏನು ಮೆಜೆಸ್ಟಿಕ್ ಇಂದ ಬರುವಂತಹ ಕೆಲವು ಬಸ್ಗಳು ಮಾತ್ರ ಈ ಒಂದು ಮಾರ್ಗದಲ್ಲಿ ಹೋಗ್ತಾ ಇರೋದು. ಅದು ನೈಟ್ ಆಲ್ಟ್ ಗಾಡಿಗಳು ಅಂತೇಳಿ ಕೂಡ ಈಗ ಗೊತ್ತಾಗ್ತಾ ಇದೆ. ಇನ್ನು ಕೆಲವು ಪ್ರಯಾಣಿಕರು ನೋಡಬಹುದು ಬೇರೆ ಬೇರೆ ಊರುಗಳಿಂದ ಬಂದಂತ ಪ್ರಯಾಣಿಕರು ಏನಿದ್ರೆ ಅವರು ತಮ್ಮ ಏನು ಬೆಂಗಳೂರಿನ ಬೇರೆ ಭಾಗಗಳಿಗೆ ಹೋಗೋದಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಅವರು ಬ್ಯಾಗ್ಗಳನ್ನ ಇಟ್ಕೊಂಡು ಇಲ್ಲೇ ಬಸ್ ನಿಲ್ದಾಣದಲ್ಲಿ ಕುಳಿತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಕೆಲವರು ಆಟೋಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕಡೆಗೆ ಏನು ಟ್ರಾವೆಲ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತಿನ ಮುಷ್ಕರ ಏನಿದೆ ಅದು ಈ ಒಂದು ಬಸ್ ನಿಲ್ದಾಣದಲ್ಲಿ ಅಕ್ಷರಶಃ ಒಂದು ರೀತಿ ಏನು ದೊಡ್ಡ ಒಂದು ಹೊಡೆತವನ್ನು ಕೂಡ ಕೊಟ್ಟಿರೋದು. ಒಂದ್ ಕಡೆ ಬಸ್ಗಳ ಸಂಖ್ಯೆ ಓಡಾಟದಲ್ಲಿ ಕಡಿಮೆ ಆದ್ರೆ ಮತ್ತೆ ಅದೇ ರೀತಿಯಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಇನ್ನು ಉಳಿದಿರುವಂತಹ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಏನಿದ್ರೆ ಅವರು ಬೇರೆ ಬೇರೆ ಮಾರ್ಗದಲ್ಲಿ ಆಟೋ ಕ್ಯಾಬ್ ಅನ್ನ ಬಳಸಿಕೊಂಡು ಓಡಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸುತ್ತಮುತ್ತ ಏನು ಬಸ್ ಡಿಪೋಗಳಿದೆ ಆ ಒಂದು ಬಸ್ ಡಿಪೋಗಳಿಗೂ ಕೂಡ ಒಂದು ಬಿಗಿ ಬಂದೋಬಸ್ತ್ ಅನ್ನ ಪೊಲೀಸರು ಕಲ್ಪಿಸಿದ್ದಾರೆ. ಚೈತ್ರ, ಮುನಿರಾಜು, ಹಾಗೆ ಸಂಪರ್ಕದಲ್ಲಿರಿ, ಮತ್ತೊಮ್ಮೆ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೋತೀನಿ. ಈಗ ಕಲಾಸಿಪಾಳ್ಯದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಕಲಾಸಿಪಾಳ್ಯದಲ್ಲಿ ಪ್ರಯಾಣಿಕರ ಸಂಖ್ಯೆ ಯಾವ ರೀತಿ ಇದೆ, ಮತ್ತೆ ಸರ್ಕಾರ ಏನು ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಿತ್ತು, ಈ ಖಾಸಗಿ ಬಸ್ಗಳು ಪ್ರಯಾಣಿಕರಿಗೆ ಸರಿಯಾದ ಸಮಯಕ್ಕೆ ಲಭ್ಯವಾಗ್ತಾ ಇದೆಯಾ, ಹೇಗಿದೆ ಕಲಾಸಿಪಾಳ್ಯದಲ್ಲಿ ಪರಿಸ್ಥಿತಿ? ಚೈತ್ರ, ಸದ್ಯ ಕಲಾಸಿಪಾಳ್ಯದಲ್ಲಿ ಎಂದಿನಂತೆ ಬಿಎಂಟಿಸಿಯ ಬಸ್ಗಳು ಸಂಚಾರ ಆಗ್ತಿರುವಂತದ್ದು ಈಗ ಕಾಣ್ತಾ ಇದೆ. ಯಾಕಂತಂದ್ರೆ ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಬಿಎಂಟಿಸಿಯ ಬಸ್ಗಳು ಸಂಚರಿಸ್ತಾ ಇದೆ. ಪ್ರಮುಖವಾಗಿ ಇವತ್ತೇನು ಮುಷ್ಕರಕ್ಕೆ ಕೆಎಸ್ಆರ್ಟಿಸಿ ನೌಕರರು ಕರೆಯನ್ನ ಕೊಟ್ಟಿದ್ರು. ಆದ್ರೆ ಕೆಎಸ್ಆರ್ಟಿಸಿ ನೌಕರರು ಏನು ಈ ಎಸ್ಮಾ ಜಾರಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುವಂತದ್ದು ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಸದ್ಯ ನಾನು ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇಲ್ಲಿ ಬಸ್ಗಳ ಸಂಚಾರ ಆಗ್ತಾ ಇದೆ ಅನ್ನುವಂಥದ್ದನ್ನ. ಜೊತೆಗೆ ಇದೇ ಒಂದು ಕಲಾಸಿಪಾಳ್ಯದ ಪಕ್ಕದಲ್ಲಿ ಪ್ರೈವೇಟ್ ಬಸ್ ನಿಲ್ದಾಣವೂ ಕೂಡ ಇರೋದ್ರಿಂದ ಅಲ್ಲಿಯೂ ಕೂಡ ಪ್ರೈವೇಟ್ ಬಸ್ಗಳು ಕೂಡ ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇದ್ದಾವೆ. ಜೊತೆಗೆ ಈ ಒಂದು ಬಿಎಂಟಿಸಿ ಬಸ್ನ ಸಂಚಾರದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಎಂದಿನಂತೆ ಬೆಳಿಗ್ಗೆ 5 ಗಂಟೆಗೆ ಬಸ್ ಸಂಚಾರ ಆಗ್ತದೆ. ಎಲ್ಲಾ ಭಾಗಗಳಿಗೂ ಕೂಡ ಬಸ್ ಸಂಚರಿಸ್ತಾ ಇರುವಂತದ್ದು ಕಂಡು ಬರ್ತದೆ. ಆದ್ರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲೋ ಒಂದ್ ಕಡೆ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಕಡಿಮೆ ಪ್ರಮಾಣದಲ್ಲಿ ಪ್ರಯಾಣಿಕರು ಇದ್ದಂತೆ ಕಾಣಿಸ್ತದೆ. ಯಾಕೆಂತಂದ್ರೆ ಈಗಾಗಲೇ ಮುಷ್ಕರಕ್ಕೆ ಏನು ಕರೆಯನ್ನ ಕೊಟ್ಟಿದ್ರು, ಹಾಗಾಗಿ ಬಸ್ಗಳ ಸಂಚಾರವನ್ನ ಮಾಡದೇ ಇರಬಹುದು ಅನ್ನುವಂತ ಒಂದು ಅನುಮಾನದ ಕಾರಣಕ್ಕಾಗಿ ಪರ್ಯಾಯವಾಗಿ ಮೆಟ್ರೋ ಬಳಸಿರಬಹುದು ಅಥವಾ ಇನ್ನಿತರ ಬೇರೆ ಬೇರೆ ವಾಹನಗಳ ಮೊರೆಯನ್ನ ಹೋಗಿರುವ ಕಾರಣಕ್ಕಾಗಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸ್ವಲ್ಪ ವಿರಳ ಕಾಣ್ತಾ ಇದೆಯೇ ವಿನಃ ಇಲ್ಲಿ ಯಾವುದೇ ರೀತಿಯ ಬಸ್ ಸಂಚಾರದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇಲ್ಲ. ಎಲ್ಲಾ ರೂಟ್ಗಳಿಗೂ ಕೂಡ ಬಸ್ ಸಂಚರಿಸ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ಕೂಡ ಬಿಎಂಟಿಸಿಯ ಅಧಿಕಾರಿಗಳು ಕೊಡ್ತಾ ಇದ್ರು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡು ಬರ್ತಾ ಇಲ್ಲ. ಜೊತೆಗೆ ಎಲ್ಲಾ ಬಸ್ ನಿಲ್ದಾಣಗಳು ಅಂದ್ರೆ ಎಲ್ಲಾ ಭಾಗಗಳಿಗೂ ಕೂಡ ಬಸ್ ಸಂಚರಿಸ್ತಾ ಇದ್ದಾವೆ. ಹಾಗಾಗಿಯೇ ಇಲ್ಲಿ ಮುಷ್ಕರದ ಒಂದು ವಾತಾವರಣ ಏನು ಸೃಷ್ಟಿಯಾದಂತೆ ಕಾಣಿಸ್ತಾ ಇಲ್ಲ. ಜೊತೆಗೆ ಮುಷ್ಕರದ ಪರಿಣಾಮ ಏನಾದರೂ
ಕಾಣಬೇಕು ಅಂತಂದ್ರೆ ಬೆಳಿಗ್ಗೆ 8 ಗಂಟೆ ಅಥವಾ 10 ಗಂಟೆ ನಂತರದಲ್ಲಿ ಗೊತ್ತಾಗಬೇಕು ಚೈತ್ರ. ಯಾಕೆಂತಂದ್ರೆ ಯಾವುದೇ ಪ್ರತಿಭಟನೆಗಳಿರಲಿ ಅಥವಾ ಯಾವುದೇ ಮುಷ್ಕರಗಳಿರಲಿ ಅದು ತೀವ್ರತೆಯನ್ನು ಪಡೆದುಕೊಳ್ಳುವಂಥದ್ದು 8 ಗಂಟೆ ಅಥವಾ 10 ಗಂಟೆ ನಂತರದಲ್ಲಿ. ಹಾಗಾಗಿ ಬೆಳಗಿನ ಪಾಳಿಯಲ್ಲಿ ಏನು ಕರ್ತವ್ಯವನ್ನು ನಿರ್ವಹಿಸಬೇಕಿತ್ತು BMTC ನೌಕರರು ಅವರೆಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾದಂತೆ ಕಾಣಿಸ್ತಾ ಇದೆ. ಎಂದಿನಂತೆ ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚರಿಸ್ತಾ ಇರುವಂತದ್ದು ಇಲ್ಲಿ ಸದ್ಯಕ್ಕಿರ್ತಕ್ಕಂಥದ್ದು ಚೈತ್ರ. ಧನ್ಯವಾದ ಕಾರ್ತಿಕ್ ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.